ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸನಾ, ಅವ ಯಾಕವ ಒಂಥರ ಇದೆಯೇ? ಹಂಗೆಲ್ಲ ಏನೂ ಇಲ್ಲ ಅವ. ಬಾಯಿ ಸುಮ್ಕೆ ಅಂದ್ರೂ ಕಣ್ಣೇನೋ ಬ್ಯಾರೇನೇ ಹೇಳ್ತಾದೆ. ಹಂಗೆಲ್ಲ ಏನೂ ಇಲ್ಲ ಅವ. ಭವಿಷ್ಯದ ಬಗ್ಗೆ ಭಯ ಇರೋರಿಗೆ ಬಾವಿಗೆ ಕಲ್ಲೆಸಕ್ಕೆ ಕೈ ಒಗ್ಗದು. ಮನಸ್ಸು ಆಕಾಶ ನೋಡ್ತಾ ಮನೆನೇ ಮರ್ತು ಬಿಡೋದು. ನಿನ್ನ ನೋಡ್ತಿದ್ರೆ ಯಾಕೋ ಹಂಗೇ ಅನಿಸ್ತದೆ. ಯಾಕೋ ಯಾವತ್ತೂ ಇಲ್ಲದೆ ಇರೋ ಚಿಂತೆ ಇವತ್ತು ನಿನ್ನ ಮಗಳಿಗೆ ಕಾಡ್ತೈತೆ ಅಂತ ಅನಿಸ್ತೈತೆ ಕಣವ. ಜೀವನದಾಗೆ ಗುರಿ ಇರೋರಿಗೆ ಚಿಂತೆಗಳು ಕಾಡೋದು. ಹೆಂಗೆ ಬೇಕಾದ್ರೂ ಬದುಕತ್ತೀವಿ ಅನ್ನೋರಿಗೆ ಒಂದು ಎಕ್ಕದೆಲೆ ಸಾಕು. ನಾವು ಹಿಂಗೆ ಬದುಕು ತೋರಿಸ್ತೀವಿ ಅನ್ನೋರಿಗೆ ಎಕರೆಗಟ್ಟಲೆ ಮನಸ್ಬೇಕು. ದೂರದೃಷ್ಟಿ ಇರೋರಿಗೆ ಕಣವ ದೂರದ ಯೋಚನೆ ಮಾಡೋಕ್ಕಾಗತ್ತು. ನೀನು ಭವಿಷ್ಯದ ಬಗ್ಗೆ ಕನಸು ಕಂಡಿರೋಳು, ಒಂದು ಗುರಿ ಮುಟ್ಟಬೇಕು ಅಂತ ಹಠ ಇಟ್ಕೊಂಡಿರೋಳು. ನಿನ್ನನ್ನು ಯಾವ ಚಿಂತೆಗಿಂತ ಏನೂ ಮಾಡೋಕ್ಕಾಗಕ್ಕಿಲ್ಲ. ಯೋಚನೆ ಮಾಡಬೇಡ. ನನಗೇನೋ ದೊಡ್ಡ ಕಷ್ಟ ಬಂದ್ಬಿಡ್ತೈತೆ ಅನ್ನೋ ಭಯ ನನಗಿಲ್ಲವ. ಆದರೆ ಒಳ್ಳೆ ದಾರಿನಾಗ ಹೋಗೋರಿಗೆ ಯಾಕೆ ಇಷ್ಟೊಂದು ಅಡೆತಡೆ ಅನ್ನೋದೇ ನನ್ನ ಬ್ಯಾಸ್ರ. ಅಲ್ಲ ಕಣವ, ನಾವು ಏನೂ ತಪ್ಪು ಮಾಡಲಿಲ್ಲ ಅಂದ್ರೂ ಯಾಕೆ ಜನ ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡೋಕ್ಕಿಲ್ಲ? ಸಾನಾ, ಹಣ್ಣಿರೋ ಮರಕ್ಕೆ ಕಲ್ಲು ಬೀಳೋದು, ಮುಂದೆ ಹೋಗೋರ್ನೆ ಕಾಲಿಡ್ದು ಎಳೆಯೋದು. ಯಾರಿಲ್ಲಿ ಗಟ್ಟಿಯಾಗಿ ನಿಂತ್ಕೋತಾರಲ್ಲ ಅವ್ರದ್ದೇ ಗೆಲುವು. ನಿನ್ನ ಮಗಳು ಇದನ್ನೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಂತ್ಕೋತಾಳೇನವ? ಅನುಮಾನನೇ ಬೇಡ. ನೀನು ಈ ಪುಟ್ಟಕ್ಕನ ಮಗಳು. ನಿನ್ನ ಹೆಸರು ಸಾನಾ. ಆದರೆ ನಿನ್ನ ಆತ್ಮದಾಗೆ ದೃಢ ಸಂಕಲ್ಪ ಐತೆ. ಇವೆರಡು ನಿನ್ನ ಜೊತೆ ಇರುವಾಗ ಯಾಕೆ ಹೆದರಿಕೆ? ಹಾಂ, ಯೋಚನೆ ಮಾಡಬೇಡ. ಸಾಧನೆ ಮಾಡೇ ಮಾಡ್ತೀಯ. ನಿಂದೇ ಗೆಲುವು. ನಾನೇನು ತಾಯಿಯಾಗಿ ಹೇಳ್ತಾ ಇದ್ದೀನಿ ಕಣವಿ. ನಿನ್ನಂಥ ಒಳ್ಳೆ ಮನಸ್ಸಿರೋ ಮಗಿಗೆ ಒಳ್ಳೇದಾಗೇ ಆಯ್ತದೆ. ನಿಮ್ಮ ಅವ್ವನ ಮೆಸ್ ಹೆಂಗೆ ಕೈ ಹಿಡಿತೋ ಹಂಗೆ ಆ ಮೆಸ್ ನಿನ್ನೂ ಕೈ ಹಿಡಿತದೆ. ಯೋಚನೆ ಮಾಡಬೇಡ. ಕೆಲಸದಾಗೆ ನಿಷ್ಠೆ ಇಟ್ಟು ದುಡಿ. ಇನ್ನೆಲ್ಲ ನಿನ್ನೆ ಹುಡುಕ ಬರ್ತದೆ. ಹೋಗು. ನೀನೇ ನನ್ನ ಬಲ ಕಣವ. ಸಿರಿ ದನಿನಾಗೆ ಆಯಾಸ ಜೊತೆಗೆ ಸ್ಯಾನ ನೋವು ಕಾಣ್ತಿತ್ತು. ಪಾಪ ಅಳಿಯಂದ್ರು. ರಮೆ, ಮಂಡಿ ತಕ್ಕ ಹೋಗಿದ್ದೆ, 100 ಕಾಯಿ ಹೇಳಿದ್ದೀನಿ, ಕೊಡ್ತಾನೆ. ಅಷ್ಟೇ ಸಾಕ, ಇನ್ನೇನಾರ ಬೇಕಿತ್ತಾ? ಹಂಗೆ ಮೂಲೆ ಮನೆ ಸ್ವಿನಿಂಗ ಆರ್ಡ್ರ್ ಕೊಟ್ಟು ಆ ಊಟ ತಗೊಂಡು ಅವನೇ ಕಾಸು ಕೊಟ್ಟಿಲ್ಲ. ನಾಳೆ ಏನೇನು ನಾನು ಇಲ್ದಿರೋ ಬಂದರೆ ಕಾಸು ಇಸ್ಕೊಳ್ಳೋದು ಮರಿಬೇಡ. ಪುಟ್ಟಮೆ, ಯೋನಯ್ಯ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಆವಾಗಿಂದ ಮಾತಾಡ್ತಾ ಇದ್ದೀನಿ, ನೀನು ಸುಮ್ಕೆ ಇದೆಯಾ? ಯೋನಿಯೋಳು ಹೇಳ್ಬೇಕಾಗಿರೋದು ನಾನಲ್ಲ, ನೀನು. ಏನು ಅಳಿಯಂದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಪಾಪ ಬಂಡೆಂಗಿದ್ದು ಸಿರಿ ಅವನ ಮನಸ್ಸನ್ನ ನುಚ್ಚು ನೂರು ಮಾಡಿಬಿಡ್ತು. ಮದುವೆ ವಿಷಯ ಮಾತಾಡಿ ನಾನು ಬೇರೆ ಅವನ ಮನಸ್ಸನ್ನ ನೋಯಿಸ್ಬಿಟ್ಟೆ. ಅದ್ರಲ್ಲಿ ನಿಂದೇನು ತಪ್ಪೈತೆ ಪುಟ್ಟಮ್ಮೆ? ಬಂಗಾರಮ್ಮನವ್ರು ಹೇಳಿದ್ರು ನೀನು ಹೇಳಿದ್ಯಾ, ಅಷ್ಟೇ ತಾನೇ? ಅದು ದಿಟ್ವೆ. ಆದರೆ ನನ್ನಿಂದ ಅವನಿಗೆ ನೋವಾಯ್ತಲ್ಲ, ಅದೇ ಬೇಸರ ಆಯ್ತದೆ. ಅಷ್ಟೊಂದು ಬೇಸರ ಆಗಿದ್ರೆ ಒಂದು ಫೋನ್ ಹಾಕಿ ಮಾತಾಡು. ಈಗ ಸ್ವಲ್ಪ ಹೊತ್ತಿನಿಂದೆ ನಾನು ಮಾತಾಡಿದೆ. ಅವನಿಗೆ ಬೇಸರ ಆಗದೆ, ಆದರೆ ಅವ್ನು ತೋರಿಸ್ಕೊತಾ ಇಲ್ಲ. ಅಳಿಯಂದ್ರು ನಮಗೆ ಮಗ ಇದ್ದಂಗೆ. ನಮ್ಮ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೋತಾರೆ. ಅಯ್ಯೋನು ಅಪ್ಪ ಹಿಂಗಿನ್ನೂ
ಮಗನ್ ಮ್ಯಾಕೆ ವ್ಯಾಮೋಹ ಹೋಗೇ ಇಲ್ವೇ? ಏ ಹಂಗೇನಿಲ್ಲ ಕಣವ, ಕಲ್ಯಾಣೋತ್ಸವ ದಿನನೇ ಮರ್ತ್ಬಿಟ್ಟೆ. ಇನ್ಮ್ಯಾಕೆ ಏನಿದ್ರು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೋಡೋದು ಆಟೆ. ಮತ್ತೆ ಈಟೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೆ? ನೀನ್ ಯಾಕ ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ, ಸಿರಿಯಸ್ಸೇ ನೆನಪಾತು, ಅದಕ್ಕೆ ಹೊಸಿ ಬೇಸರ ಆಯ್ತು. ಬ್ಯಾಸರ ಮಾಡ್ಕೋಬೇಡ ಕಣವ, ಎಲ್ಲ ನಾವು ಪಡ್ಕೊಂಬಂದಿದ್ದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವಾಗಿಂದ ಹಾಕಿ. ಹೌದು, ಸ್ನೇಹ ಸುಮ ಎಲ್ಲವಾ ಆಗ್ಲೇ ಮಲ್ಕೊಂಬಿಟ್ರಾ? ಸುಮ್ಮ ಓದ್ಕತ್ತವಳೆ, ನೇಹ ಕ್ವಾಣ್ಯಾಗ ಅವಳು. ಸುಮಾ ಸ್ನೇಹ ಬರ್ರವ, ಊಟ ಮಾಡವ ಗೊತ್ತಾತು? ಸ್ನೇಹ ಊಟಕ್ಕೆ ತಟ್ಟಾಕವ. ಅವ್ವ ನನ್ಗೆ ಯಾಕೋ ಹಸುವಿಲ್ಲ, ನೀವು ಮಾಡಿ. ಹೋಗಿ ಮೊದಲು ಊಟಕ್ಕೆ ತಯಾರು ಮಾಡಿ ನಡಿಯವ. ಆಗ್ಲೇ ಹೇಳೋದ್ನಲ್ಲವ ನನ್ಗೆ ಹಸುವಿಲ್ಲ ಅಂತ, ನಾನು ವಾಗ ಮನೆ ಕತ್ತೀನಿ. ನಿಂತ್ಕೊಳ್ಳಿ. ನನ್ನ ಮಗ ನೋಡ್ತಿದ್ದಂಗೆ ಏನಾಯ್ತವ ಅಂತ ನೀನು ಕೇಳ್ತೀಯ. ಇನ್ನು ನಿನ್ನ ಎತ್ತೋಳು ನಾನು, ನಂಗೆ ಹಸ್ವಿಲ್ಲ ಊಟ ಬೇಡ ಅಂತಿದ್ದಂಗೆ ಇವಳು ಯಾಕೆ ಊಟ ಮಾಡೋಕ್ಕಿಲ್ಲ ಅನ್ನೋದು ನನ್ಗೆ ಆಟು ತಿಳಿಯೋಕ್ಕಿಲ್ವಾ? ಅವಾದ ದಣವಾದಾಗ ಅನ್ನನೇ ದಣಿ. ನಿನಗೆ ಆಯಾಸ ಆಗದೆ, ಆಯಾಸ ಆದ ಹೊತ್ನಾಗೆ ಅನ್ನ ಬೇಡ ಅನ್ನಬಾರ್ದು. ಬಾ ಊಟ ಮಾಡಿವತ್ತು. ಬಾರನಿ, ನೀವು ಕುಂತ್ಕೊಳ್ಳಿ, ನಾನು ಬಟ್ಟೆ ಬದಲಾಯಿಸ್ಕೊಂಬತ್ತೀನಿ. ಹಾಂ ಬಾ. ಪಾಪ ಹಿಂಗೆ ಮನೆಯಾಗ ಕುಂತು ಅಷ್ಟು ತುಂಬ ಊಟ ಮಾಡಿ 7 ದಿನ ಆಗಿತ್ತು ಏನೋ. ಮಾತಾರೇನು ಏನೋ ಹಿಂಗೆ ತಿಂದಂಗೆ ಕಾಣಲ್ಲ. ಹಸುವಾಗಿರ್ಬೇಕು, ತಿನ್ನಪ್ಪ. ಈಟೊಂದು ಹಸುವಿಕೊಂಡು ಎಲ್ಲೆಲ್ಲೋ ಸುತ್ತಾಡಬೇಡ, ಹೊತ್ತೊತ್ತಿಗೆ ಸರಿಯಾಗಿ ತಿನ್ನು. ಇಲ್ಲವಾ, ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ, ಅದು ಸರಿಯಾಗಿ ಕೈ ಹಿಡಿದೆ ಅಲ್ದಾಡಂಗೆ ಮಾಡ್ತೈತೆ. ಅದೇನು ಅಂತ ಹೇಳಿ ಅಂದರೆ ನಾನು ಸಹಾಯ ಮಾಡ್ತೀನಿ. ಅದು ಮವಯ್ಯ, ನಾನು ನಮ್ಮವ್ರನ್ನ ಹುಡುಕ್ತಾ ಇದ್ದೀನಿ. ಏನು ಹೇಳ್ತಾ ಇದ್ರಿ ಹೇಳಿ ಅಂದರೆ? ಸಿರಿ ಮೊದಲು ಅಟ್ಟು ತುಂಬ ತಿನ್ನು, ಆಮ್ಯಾಕೆ ಮಾತಾಡಿರಾಯ್ತು. ಇಲ್ಲವ, ನಾನು ಯಾವುದೋ ಭ್ರಮೆನಾಗೆ ಈ ಮಾತು ಹೇಳ್ತಾ ಇಲ್ಲ. ನಮ್ಮವ್ರು ದಿಟ್ಟವಾಗ್ಲೂ ಬದುಕವ್ರೆ. ನಾನು ಅವ್ರು ಹುಡ್ಕಾಡ್ದಾಗೆ ಅಲಿತಾವ್ರಿ. ಏನು ಹೇಳ್ತಿದ್ಯಪ್ಪ ನೀನು? ನಮ್ಮ ಸ್ನೇಹ ಬದುಕವಳ? ಇಲ್ಲವ, ನಮ್ಮ ಹೃದಯ ನನಗೋಸ್ಕರ ಬದುಕೈತೆ, ನನಗಾಗೆ ಮಿಡಿತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.